ಹಲೋ ನಮಸ್ತೆ ಸ್ಟೂಡೆಂಟ್ಸು, ನಾನು ನಿಖಿಲ್ ಯಶು ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸು, ಈ ಒಂದು ವಿಡಿಯೋವನ್ನು ಯಾಕೆ ಮಾಡ್ತಾ ಇದ್ದೇನೆ ಕೇಳಿದರೆ, ದಯವಿಟ್ಟು ಕಟ್ ಆಫ್ ರ್ಯಾಂಕನ್ನು ನೋಡಿ, ಪ್ರತಿಯೊಬ್ಬರು ಕೂಡ ಕಟ್ ಆಫ್ ರ್ಯಾಂಕನ್ನು ನೋಡಿ. ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟಲ್ಲಿ ಕಾಲೇಜ್ಗಳಿದ್ದು ಆ ಕಾಲೇಜ್ನ ಕಟ್ ಆಫ್ ರ್ಯಾಂಕ್ ಹೈ ಇದ್ದು ನಿಮಗೆ ಕಾಲೇಜ್ ಅಲಾಟ್ ಆಗದೇ ಇದ್ದರೆ ನಿಮ್ಮ ಕ್ಯಾಟಗರಿಯಲ್ಲಿ ದಯವಿಟ್ಟು ಒಂದು ಮೇಲನ್ನು ಮಾಡಿ. ಮೇಲಲ್ಲಿ ಯಾವುದನ್ನೆಲ್ಲ ಇನ್ಕ್ಲೂಡ್ ಮಾಡಬೇಕು ಕೇಳಿದರೆ, ನಿಮ್ಮ ರಿಸಲ್ಟ್ ಶೀಟ್ನ ಸ್ಕ್ರೀನ್ಶಾಟು ಪ್ಲಸ್ ನಿಮ್ಮ ಆಪ್ಷನ್ ಎಂಟ್ರಿ PDF ಪ್ಲಸ್ ಕಟ್ ಆಫ್ ರ್ಯಾಂಕ್ ಯಾವ ಕಾಲೇಜಲ್ಲಿ ನಿಮಗೆ ಅಲಾಟ್ ಆಗಿಲ್ಲ ಅದರ ಕಟ್ ಆಫ್ ರ್ಯಾಂಕ್ನ ಸ್ಕ್ರೀನ್ಶಾಟ್ ತೆಗೆದು ಅದನ್ನೊಂದು PDF ಫಾರ್ಮೆಟಿಗೆ ಕನ್ವರ್ಟ್ ಮಾಡಿ ಅವ್ರಿಗೆ ಶೇರ್ ಮಾಡಿ ವಿತ್ ಡಿಸ್ಕ್ರೈಬ್ ಮಾಡಿ. ನನ್ನ ರ್ಯಾಂಕ್ ಇಷ್ಟಿದೆ, ನನ್ನ ಕಾಲೇಜು ಆಪ್ಷನ್ ಎಂಟ್ರಿಯಲ್ಲಿ ಇಷ್ಟನೇ ಇದರಲ್ಲಿದೆ, ನನ್ನ ಕ್ಯಾಟಗರಿಯಲ್ಲಿ ಅದರದ್ದು ಕಟ್ ಆಫ್ ರ್ಯಾಂಕ್ ಇಷ್ಟಿದೆ, ಬಟ್ ನಂದು ಅದಕ್ಕಿಂತ ಕಡಿಮೆ ರ್ಯಾಂಕ್ ಇದ್ದರೂ ಕೂಡ ನನಗೆ ಅಲಾಟ್ ಆಗಿಲ್ಲ. ದಯವಿಟ್ಟು ಏನಂತ ನೋಡಿ ಪ್ಲೀಸು ಕ್ಲಾರಿಫೈ ಮಾಡಿ ಅಥವಾ ಸರಿ ಮಾಡಿ, ಕರೆಕ್ಟ್ ಮಾಡಿ ಅಂತ ದಯವಿಟ್ಟು ಒಂದು ಮೇಲ್ ಹಾಕಿ, ಆಯಿತಾ. 12 o'clock ಟೈಮ್ ಇದೆ, ಅಷ್ಟರ ಒಳಗಡೆ ಮೇಲ್ ಹಾಕಿ, ಆಯಿತಾ. ಇನ್ನೊಂದು ಏನಂತ ಕೇಳಿದರೆ, ಇದು ಫೈನಲ್ ಅಲಾಟ್ಮೆಂಟ್ ಅಲ್ಲ ಸ್ಟೂಡೆಂಟ್ಸು, ಇದು ನಿಮಗೆ ಪ್ರಾವಿಷನಲ್ ರಿಸಲ್ಟ್ ಶೀಟ್ ಅಂತ ಹೇಳಿದ್ದಾರೆ. ಅಂದರೆ ಇದು ಫೈನಲ್ ಅಲ್ಲ, ಆಲ್ಮೋಸ್ಟ್ ಇದೇ ಬರುತ್ತೆ, ಬಟ್ ಆದರೂ ಕೂಡ ಇದು ಫೈನಲ್ ಅಲ್ಲ. ಅದಕ್ಕೋಸ್ಕರ ನೀವು ಯಾವುದೇ ರೀತಿಯಾದಂಥ ಇದು ತೊಗೊಳ್ಳಿಕ್ಕಾಗೋದಿಲ್ಲ, ಆ್ಯಕ್ಷನ್ ತೊಗೊಳ್ಳಿಕ್ಕಾಗೋದಿಲ್ಲ. ಆ್ಯಕ್ಷನ್ ತೊಗೊಳ್ಳೋದಂದರೆ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಅಂತಿದೆಯಲ್ಲ, ಅದು ಯಾವುದು ಇವಾಗ ಮಾಡಲಿಕ್ಕಿಲ್ಲ. ಅದನ್ನು ಮಾಡೋದು September 1 ನಂತರನೇ. ಎರಡನೇದು, ನೀವು ಯಾವುದು ಚಾಯ್ಸ್ ತೊಗೊಳ್ಳಿಕ್ಕಿಲ್ಲ ಇರಲಿಕ್ಕೆ ಹೋಗಿ ನಿಮ್ಗೆ ಇದರಲ್ಲಿ ಡಿಲೀಟ್ ಮಾಡಲಿಕ್ಕಾಗೋದಿಲ್ಲ, ರೀಅರೇಂಜ್ ಮಾಡಲಿಕ್ಕಾಗೋದಿಲ್ಲ. ಓಕೆ, ಮತ್ತೊಂದು ನೆನ್ಪಿಟ್ಕೊಳ್ಳಿ, ಒನ್ಸ್ ಆಫ್ಟರ್ ಫಸ್ಟ್ ರೌಂಡ್ ಆಲ್ಸೋ ಯು ಕಾಂಟ್ ಆ್ಯಡ್ ನ್ಯೂ ಕಾಲೇಜನ್ನು ಆ್ಯಡ್ ಮಾಡಲಿಕ್ಕಾಗೋದಿಲ್ಲ. ಒನ್ಸ್ ಆಫ್ಟರ್ ಫಸ್ಟ್ ರೌಂಡ್ ನೀವು ಏನು ಇದನ್ನು ತೊಗೊಳ್ತಿರಲ್ಲ, ಡಿಸಿಷನ್ ಬೇಸಿಸ್ ಮೇಲೆ ಬೇಕಾದರೆ ನೀವು ಏನು ಹೇಳ್ತಾರೆ ರೀಆರ್ಡರ್ ಮಾಡ್ಬೋದು, ಎಡಿಟ್ ಮಾಡ್ಬೋದು, ಇದನ್ನು ಮಾಡ್ಬೋದು ಅಷ್ಟೇ. ಓಕೆ, ರೀಆರ್ಡರ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು, ಇದನ್ನು ಮಾಡ್ಬೋದು. ಅದು ಬಿಟ್ಕೊಂಡು ಹೊಸ ಕಾಲೇಜ್ಗಳನ್ನ ಆ್ಯಡ್ ಮಾಡಲಿಕ್ಕೆ ಆಗೋದಿಲ್ಲ, ಆಯಿತಾ. ಮತ್ತು 95% ಆಫ್ ದ ಟೈಮ್ ನನ್ನ ಪ್ರಕಾರ ಸೇಮ್ ರಿಸಲ್ಟ್ ಒಂದು ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಓಕೆ, ಮತ್ತು ಇನ್ನೂ ಒಂದು ಹೇಳಬೇಕು ಸ್ಟೂಡೆಂಟ್ಸು, ಇದರಲ್ಲಿ ಮತ್ತೆ ಬ್ಲಂಡರ್ ಆಗಿರೋದು ಸೇಮ್ ಫಸ್ಟ್ ರೌಂಡಲ್ಲಿ ಏನು ಬ್ಲಂಡರ್ ಆಗಿತ್ತು ನೋಡಿ, ಅದೇ ಬ್ಲಂಡರ್ ಇವಾಗ ಆಗಿದೆ. ಒಂದು ಸಪ್ತಗಿರಿ, ಇನ್ನೊಂದು BVB, ಇನ್ನೊಂದು JSS ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ. ನಿಮಗೆ ಆಪ್ಷನ್ ಎಂಟ್ರಿ ಮಾಡುವಾಗ BVB ಅಥವಾ ಸಪ್ತಗಿರಿ ಅಥವಾ JSS ಅಲ್ಲಿ BTech ಇನ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಮಾತ್ರ ತೋರಿಸಿತ್ತು ಕೆಲವರಿಗೆ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ತೋರಿಸಲೇ ಇಲ್ಲ. ಓಕೆ, ಈಗ ಇಲ್ಲಿ ನಿಮ್ಮ ಇದರಲ್ಲಿ ಏನು ತೋರಿಸ್ತಾ ಇದೆ, ಕಟ್ ಆಫ್ ರ್ಯಾಂಕಲ್ಲಿ ಏನು ತೋರಿಸ್ತಾ ಇದೆ, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ತೋರಿಸ್ತಾ ಇದೆ. ಈ ಒಂದು ಕಟ್ ಆಫ್ ರ್ಯಾಂಕ್ ಜಾಸ್ತಿ ಇದ್ದರೂ ಕೂಡ, ನಿಮ್ಮ ಕ್ಯಾಟಗರಿಯಲ್ಲಿ ಜಾಸ್ತಿ ಇದ್ದರೂ ಕೂಡ, ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟಲ್ಲಿ ಆ ಕಾಲೇಜ್ ಇದ್ದರೂ ಕೂಡ ನಿಮ್ಗೆ ಅಲಾಟ್ ಆಗಿಲ್ಲ. ಅಗೇನ್ ಅದೇ ಬ್ಲಂಡರ್, ಅದೇ ಮಿಸ್ಟೇಕ್, ಅಗೇನ್ ಆ್ಯಂಡ್ ಅಗೇನ್ ಇದೇ ಮಾಡ್ತಾ ಇದ್ದಾರೆ. ಫಾರ್ ದ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಆಫ್ KE 3 times ಇದು ಮಾಕ್ ಅಲಾಟ್ಮೆಂಟೇ ಆಯಿತು. ಇನ್ನೇನು, ಇದು ಮಾಕ್ ಅಲಾಟ್ಮೆಂಟ್ ಥರನೇ ಆಯಿತು, ಯಾಕಂದರೆ ಮಿಸ್ಟೇಕ್ಸ್ ಮಾಡಿದ್ದಾರೆ. ಈಗೇನು ಅದನ್ನು ಮಾಡಿ 3 ಮಾಕ್ ಅಲಾಟ್ಮೆಂಟ್ಸ್. ಓಕೆ, ಈ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಷ್ಟು ಬ್ಲಂಡರ್ ಮತ್ತೊಂದಿಲ್ಲ ಸ್ಟೂಡೆಂಟ್ಸ್. ಸೀರಿಯಸ್ಲಿ ಏನಿದು ಪದೇ 3 ಮಾಕ್ ಅಲಾಟ್ಮೆಂಟ್ ಬಿಡೋದು, ಟೆನ್ಷನ್ ತಗೊಳ್ಳೋದು ಸ್ಟೂಡೆಂಟ್ಸಿಗೆ. ಇನ್ನು ಫಸ್ಟ್ ರೌಂಡು, ಸೆಕೆಂಡ್ ರೌಂಡು, ಥರ್ಡ್ ರೌಂಡು, ನನಗೆ ಏನಂತ ಅರ್ಥ ಆಗ್ತಿಲ್ಲ. ಓಕೆ, ಇದು ನನ್ನ ಆಲ್ ಆಫ್ ಸಡನ್ ಬಿಟ್ಕೊಂಡು ಪ್ರಾವಿಷನಲ್ ರಿಸಲ್ಟ್ ಶೀಟ್ ಅಂತೆ. ಅದು ಥರ್ಡ್ ರೌಂಡ್ ಮಾಕ್ ಅಲಾಟ್ಮೆಂಟ್ ಅಂತ ಹೇಳಲಿಕ್ಕೆ ಆಗಲಿಲ್ಲ, ಅದಕ್ಕೋಸ್ಕರ ಪ್ರಾವಿಷನಲ್ ಅಂತ ಒಂದು ಹೆಸರು ಕೊಟ್ಟಿದ್ದಾರೆ. ಓಕೆ, ಏನೋ ಗೊತ್ತಿಲ್ಲ ಸ್ಟೂಡೆಂಟ್ಸ್, ನೋಡೋಣ ಇದು ಎಲ್ಲಿವರೆಗೆ ಇದಾಗುತ್ತಂತ. ಬಟ್ ಏನಾದರೂ ಮಿಸ್ಟೇಕ್ಸ್ ಆಗಿದ್ರೆ ಆದಷ್ಟು ಬೇಗ 12 o'clock ಒಳಗಡೆ ಮೇಲ್ ಹಾಕಿ ಚೇಂಜಸ್ ಮಾಡ್ತಾರೆ. ಓಕೆ ಸ್ಟೂಡೆಂಟ್ಸ್, ಇದೊಂದು ವಿಷಯವನ್ನು ಹೇಳಬೇಕಿತ್ತು, ಅದಕ್ಕೆ ಬಂದಿದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಸ್ಟೂಡೆಂಟ್ಸ್. ನಾನು ನಿಖಿಲ್ ಯಶ್, ಬಾಯ್, ಲವ್ ಯು ಆಲ್.